ಯುಕೆ ಮೀಡಿಯಾಗೆ ಸ್ವಾಗತ. ನಾನ್ ಜಗದೀಶ್. ಸಿಎಂ ಸ್ಥಾನ ಸಿಗದಿದ್ರೆ ಪಕ್ಷ ಬಿಡಲು ಸಿದ್ಧರಾಗಿದ್ರ ಪರಮೇಶ್ವರ್. 3 ಬಾರಿ ಮುಖ್ಯಮಂತ್ರಿ ಸ್ಥಾನ ಸಿಗದಿದ್ದಕ್ಕೆ ಪರಮೇಶ್ವರ್ ಬೇಸರ ಹೊರಹಾಕಿದ್ದಷ್ಟೇ ಅಲ್ಲದೆ ಕಣ್ಣೀರು ಕೂಡ ಹಾಕಿದ್ದಾರೆ. ಇದಕ್ಕೆಲ್ಲ ಕಾರಣ ಅಂದ್ರೆ ಪರಮೇಶ್ವರ್ಗೆ ಸಿಎಂ ಸ್ಥಾನ ಕೈತಪ್ಪಲು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರೇ ಕಾರಣನ. ಹಾಗಾದ್ರೆ ಈ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ, ಏನಿದು ಸ್ಟೋರಿ ಅನ್ನೋದನ್ನ ನೋಡಿ. ದಲಿತ ಸಿಎಂ ಕೋಟ ಕಾಂಗ್ರೆಸ್ನ ನಿಷ್ಠಾವಂತ ಹಿರಿಯ ನಾಯಕ ಜಿ ಪರಮೇಶ್ವರ್ ಅವರು ಸಿಎಂ ಸ್ಥಾನದ ಕನಸು ಈಡೇರಲೇ ಇಲ್ಲ. 3 ಬಾರಿಯೂ ನನಗೆ ನಿರಾಶೆಯಾಗಿದೆ ಅಂತ ಡಿಸಿಎಂ ಪರಮೇಶ್ವರ್ ಅವರು ಬೇಸರ ಹೊರಹಾಕುವುದರ ಜೊತೆಗೆ ಆಪ್ತರೆದುರು ಕಣ್ಣೀರು ಹಾಕಿದ್ದಾರೆ. ಪರಮೇಶ್ವರ್ ಅಸಮಾಧಾನ ಬಹಿರಂಗವಾಗಿಯೇ ಸ್ಫೋಟಗೊಂಡಿದೆ. ಸತತ ಪ್ರಯತ್ನದ ನಡುವೆಯೂ ಕೂಡ ಸಿಎಂ ಸ್ಥಾನ ಸಿಗದ ಪರಮೇಶ್ವರ್ ಅದರ ಬಗ್ಗೆ ಹತಾಶೆಯರಾಗಿ ಮಾತನಾಡಿದ್ದಾರೆ. ಇನ್ನು ಪರಮೇಶ್ವರ್ಗೆ 3 ಬಾರಿ ಸಿಎಂ ಕುರ್ಚಿ ಕೈತಪ್ಪಿದೆ. ಸಿಎಂ ಕುರ್ಚಿ ಅಂದ್ರೇನೆ ಅಷ್ಟೇ ಸುಲಭ ಅಲ್ಲ. 2013ರಲ್ಲಿ ಚುನಾವಣೆಯಲ್ಲಿ ಸೋತಿದ್ದರಿಂದ ಮುಖ್ಯಮಂತ್ರಿ ಹುದ್ದೆ ಕೈತಪ್ಪಿತು. ಅಂದ್ರೆ 2013ರ ವಿಧಾನಸಭಾ ಚುನಾವಣೆಯಲ್ಲಿ ಜಿ ಪರಮೇಶ್ವರ್ ಅವರು ಸೋತು ಹೋಗಿದ್ರು. ಹಾಗಾಗಿ ಈ ಒಂದು ಸಿಎಂ ಸ್ಥಾನ ಕೈತಪ್ಪಿ ಹೋಗಿತ್ತು. ನಾನು ಗೆದ್ದಿದ್ರೆ ಸಿದ್ದರಾಮಯ್ಯ ಅವರು ಸಿಎಂ ಆಗುತ್ತಿರ್ಲಿಲ್ಲ ಎಂದ್ರು ಪರಮೇಶ್ವರ್. 2018ರಲ್ಲಿ ಕಾಂಗ್ರೆಸ್ 80 ಸ್ಥಾನ ಗೆದ್ರು. ಮೈತ್ರಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ಸಿಎಂ ಆದ್ರು. ಅವತ್ತು ನನ್ನನ್ನು ಮುಖ್ಯಮಂತ್ರಿ ಮಾಡಬಹುದಾಗಿತ್ತು, ಆದ್ರೆ ಅವಕಾಶ ಸಿಗಲಿಲ್ಲ. 2026ರಲ್ಲೂ ಸಿಎಂ ಹುದ್ದೆ ನಿರೀಕ್ಷೆ ಇತ್ತು, ಆದ್ರೆ ರಾಜಕೀಯ ಕಾರಣಗಳಿಂದ ಸಾಧ್ಯವಾಗಲಿಲ್ಲ ಎಂದು ಡಿಸಿಎಂ ಪರಮೇಶ್ವರ್ ಅವರು ಬೇಸರ ಹೊರಹಾಕಿದ್ದಾರೆ. ಅಂದ್ರೆ ಇಲ್ಲಿ 5 ವರ್ಷದಲ್ಲಿ ಎರಡೂವರೆ ವರ್ಷ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಂಚಿಕೊಂಡಿದ್ರು. ಹಾಗಾಗಿ ಇಲ್ಲೂ ಕೂಡ ಜಿ ಪರಮೇಶ್ವರ್ ಅವರ ಸಿಎಂ ಸ್ಥಾನಕ್ಕೆ ಒಂದು ನಿರಾಶೆಯ ಮೂಡಿತ್ತು. ಹಾಗಾಗಿ ಇಲ್ಲೂ ಕೂಡ ಜಿ ಪರಮೇಶ್ವರ್ ಅವರಿಗೆ ತುಂಬಾನೇ ನಿರಾಶೆಯಾಗಿರುವಂಥದ್ದು. ಇನ್ನು ರಾಜಕೀಯದಿಂದಲೇ ಹಿಂದೆ ಸರಿಯೋ ನಿರ್ಧಾರ. ಇದರಿಂದ ಬೇಸರಗೊಂಡಿದ್ದ ಜಿ ಪರಮೇಶ್ವರ್ ರಾಜಕೀಯದಿಂದಲೇ ಹಿಂದೆ ಸರಿಯೋ ಪ್ಲಾನ್ ಮಾಡಿದ್ರು. ಅಂದ್ರೆ ನಿರ್ಧಾರ ಕೂಡ ಕೈಗೊಂಡಿದ್ರು. ಸಿಎಂ ಸ್ಥಾನ ಸಿಗದಿದ್ರೆ ಪಕ್ಷ ಬಿಡಲು ಸಿದ್ಧರಾಗಿದ್ರ ಪರಮೇಶ್ವರ್ ಅನ್ನೋ ಪ್ರಶ್ನೆ ಈಗ ಮೂಡಿರುವಂಥದ್ದು. ಒಂದು ಹಂತದಲ್ಲಿ ಸಿಎಂ ಸ್ಥಾನ ಕೊಡಲು ಆಗದಿದ್ರೆ ರಾಜಕೀಯದಿಂದ ಹಿಂದೆ ಸರಿಯುತ್ತೇನೆ ಎಂದು ಹೈಕಮಾಂಡ್ಗೆ ತಿಳಿಸಿದ್ದೆ. ಪಕ್ಷ ಬಿಟ್ಟು ಹೋಗುವ ಮನಸ್ಥಿತಿ ಬಂದರೂ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಮುಂದುವರೆದಿದ್ದೇನೆ. ಕೊನೆ ಪಕ್ಷ ಕೊಟ್ಟ ಉಪಮುಖ್ಯಮಂತ್ರಿಯ ಹುದ್ದೆಯ ಜವಾಬ್ದಾರಿಯನ್ನ ಹೊತ್ತಿದ್ದೇನೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಇನ್ನು ಭಾವುಕರಾದ ಪರಮೇಶ್ವರ್ ಸಿದ್ಧಾರ್ಥ ಕಾಲೇಜಿನ ಸಿಬ್ಬಂದಿ ವರ್ಗದ ಜೊತೆ ಮಾತನಾಡುವಾಗ ಪರಮೇಶ್ವರ್ ಭಾವುಕರಾದ್ರು. ರಾಜಕಾರಣಕ್ಕೆ ಹೋಗುವಂತಹ ಕಲ್ಪನೆ ಕೂಡ ಇರಲಿಲ್ಲ, ಎಲ್ಲ ಆಕಸ್ಮಿಕವಾಗಿ ಆಯಿತು. ರಾಜೀವ್ ಗಾಂಧಿಯವರ PM ಆಗಿ ನಮ್ಮ ಕ್ಯಾಂಪೇನ್ಗೆ ಬಂದ್ರು, ಅವರ ಸಂಪರ್ಕ ಬಂತು, ಕಡೆಗೆ ಹೋಗಿ ಪಕ್ಷ ಸೇರಿಕೊಂಡೆ. ಇವತ್ತಿಗೆ 40 ವರ್ಷ ಆಗ್ತಾ ಬಂತು. ಕೆಲಸ ಮಾಡಿದ್ದೇನೆ, ನನಗೆ ಎಲ್ಲ ಹುದ್ದೆನೂ ಕೊಟ್ಟಿದ್ದಾರೆ, ಅಧ್ಯಕ್ಷ ಸ್ಥಾನದಿಂದ ಹಿಡಿದು DCM ವರೆಗೂ, ಆದರೆ ಸಿಎಂ ಸ್ಥಾನ ಕೊಟ್ಟಿಲ್ಲ ಎಂದು ಪರಂ ಭಾವುಕರಾದರು. ಹಾಗಾಗಿ ನಮ್ಮ ಪಕ್ಷದಲ್ಲಿ ವರ್ಕಿಂಗ್ ಕಮಿಟಿ ಬಹಳ ಮುಖ್ಯವಾದದ್ದು. ದೆಹಲಿಯಲ್ಲಿ ನಮ್ಮ ಪಕ್ಷದ ಎಲ್ಲ ತೀರ್ಮಾನಗಳು ಅಲ್ಲೇ ಆಗುತ್ತೆ. ಅದರ ಸದಸ್ಯನಾಗಿಯೂ ಮಾಡಿದ್ದರು. ನಮ್ಮ ಅದೃಷ್ಟನೋ ಹಣೆಬರನೋ ಏನೋ ಗೊತ್ತಿಲ್ಲ. ಈ ಬಾರಿ ಪ್ರಯತ್ನ ಮಾಡಿದೆ, ಆಗುತ್ತೆ ಅಂತ ವಿಶ್ವಾಸ ಇತ್ತು, ಆದರೆ ಆಗಲಿಲ್ಲ. ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ಟಿದ್ದಾರೆ, ಅದನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತೇನೆ ಅಂತ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಇನ್ನು ಮನಬಿಚ್ಚಿ ಮಾತನಾಡಿರುವ ಪರಮೇಶ್ವರ್, ನೋಡಪ್ಪ, ಜನ ನಮ್ಮನ್ನ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಹಾಕೊಂಡು ನೋಡಿರ್ತಾರೆ. ಬಹಳ ಜವಾಬ್ದಾರಿಯಾಗಿ ಇರುವಂತಹ ಜಾಗ. ನನ್ನ ಪ್ರಯತ್ನ ನಾನು ಖಂಡಿತವಾಗಿ ಮಾಡ್ತೇನೆ ಎಂದು ಸಿದ್ಧಾರ್ಥ ಕಾಲೇಜಿನ ಸಿಬ್ಬಂದಿ ವರ್ಗ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ DCM ಡಾಕ್ಟರ್ ಜಿ ಪರಮೇಶ್ವರ್ ಮನಬಿಚ್ಚಿ ಮಾತನಾಡಿದ್ದಾರೆ. ಒಟ್ನಲ್ಲಿ ಸಿಎಂ ಕುರ್ಚಿ ಹತಾಶೆ ಅಂತೂ ಜಿ ಪರಮೇಶ್ವರ್ ಅವ್ರ ಬಳಿ ಮತ್ತೆ ಅವರ ಮನದಲ್ಲಿ ತುಂಬಾನೇ ಇರುವಂಥದ್ದು. ಇನ್ನು ಆಸೆ ಖಂಡಿತವಾಗಿಯೂ ಜಿ ಪರಮೇಶ್ವರ್ ಅವರ ಬಳಿ ಇದೆ. ಹಾಗಾಗಿ ಜಿ ಪರಮೇಶ್ವರ್ ಮತ್ತೆ ಸಿಎಂ ಆಗೋ ಕನಸು ಕೂಡ ಇರುವಂಥದ್ದು. ಒಟ್ಟಿನಲ್ಲಿ ಈ ಮಾಹಿತಿ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೇನೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.